ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ 9ನೇ ಕುಂಭಮೇಳ ಅದ್ಧೂರಿಯಾಗಿ ನಡೀತಾ ಇದೆ. ಇವತ್ತು ಮೇಳಕ್ಕೆ ಅಂತಿಮ ದಿನವಾಗಿದ್ದು ಲಕ್ಷಾಂತರ ಭಕ್ತರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಸಾವಿರಾರು ಭಕ್ತರು ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಹೊರ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸಿದ್ದು ಪುಣ್ಯ ಸ್ನಾನದಲ್ಲಿ ಪಾಲ್ಗೊಂಡಿದ್ದಾರೆ. ಮುಂಜಾನೆ 5:33 ಪುಣ್ಯ ಸ್ನಾನ ಆರಂಭ ಆಗಿದೆ. ಇಂದಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕೂಡ ಪಾಲ್ಗೊಳ್ಳಲಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಟಿ ನರಸೀಪುರ ತಿರುಮಕೂಡಲು ನರಸೀಪುರದಿಂದ ನೇರ ದೃಶ್ಯಾವಳಿಗಳು. ಲಕ್ಷಾಂತರ ಜನ ಕುಂಭಮೇಳದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. 9ನೇ ಕುಂಭಮೇಳ ತಿರುಮಕೂಡಲು ನರಸೀಪುರದಲ್ಲಿ. ಸಾಮಾನ್ಯವಾಗಿ ಕುಂಭಮೇಳ ಮಹಾಪುಣ್ಯ ಸ್ನಾನ ಅಂತಂದರೆ ಉತ್ತರ ಭಾರತದಲ್ಲಿ ಮಾತ್ರ ಫೇಮಸ್ ಆಗಿತ್ತು. ದಕ್ಷಿಣ ಭಾರತದ ಯಾತ್ರಿಕರಿಗೆ ಇದರ ಫಲ ದೊರಕಬೇಕು ಅನ್ನೋ ಕಾರಣದಿಂದ ಪವಿತ್ರ ಸ್ಥಳವಾದಂತಹ ತಿರುಮಕೂಡಲು ನರಸೀಪುರದಲ್ಲಿ ತ್ರಿವೇಣಿ ಸಂಗಮ ಆಗ್ತಕ್ಕಂಥದ್ದು. ಕಾವೇರಿ ನದಿ, ಕಪಿಲಾ ನದಿ ಮತ್ತು ಸ್ಫಟಿಕ ಈ 3 ನದಿಗಳ ತ್ರಿವೇಣಿ ಸಂಗಮ ಆಗ್ತಕ್ಕಂಥ ಪುಣ್ಯ ಸ್ಥಳ ಇದು. ಸೊ ಈ ಟಿ ನರಸೀಪುರದಲ್ಲಿ 9ನೇ ಕುಂಭಮೇಳ ಅದ್ಧೂರಿಯಾಗಿ ನಡೀತಾ ಇರತಕ್ಕಂಥ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ತಿರುಮಕೂಡಲು ನರಸೀಪುರದಿಂದ ನೇರ ಪ್ರಸಾರವನ್ನು ನೋಡ್ತಾ ಇರತಕ್ಕಂಥದ್ದು. ಇವತ್ತು ಮೇಳಕ್ಕೆ ಅಂತಿಮ ದಿನವಾಗಿದ್ದು ಲಕ್ಷಾಂತರ ಭಕ್ತರು ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ತ್ರಿವೇಣಿ ಸಂಗಮದಲ್ಲಿ ಸಾವಿರಾರು ಭಕ್ತರು ಈಗಾಗಲೇ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಹೊರ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸಿದ್ದು ಪುಣ್ಯ ಸ್ನಾನದಲ್ಲಿ ಪಾಲ್ಗೊಂಡಿದ್ದಾರೆ. ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶದಿಂದಲೂ ಕೂಡ ಭಕ್ತರು ತಿರುಮಕೂಡಲು ನರಸೀಪುರಕ್ಕೆ ಆಗಮಿಸಿದ್ದಾರೆ. ಇವತ್ತು ಮುಂಜಾನೆ 5:33 ಈ ಶುಭ ಗಳಿಗೆ ಆರಂಭ ಆಗಿದ್ದು 5:33 7:30 ಈ ಒಂದು ಶುಭ ಲಗ್ನದಲ್ಲಿ ಪುಣ್ಯ ಸ್ನಾನ ನೆರವೇರ್ತಕ್ಕಂಥದ್ದು. ಇಂದಿನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ಕುಂಭಮೇಳದ ಅಂತಿಮ ದಿನ. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ತಿರುಮಕೂಡಲು ನರಸೀಪುರ ತ್ರಿವೇಣಿ ಸಂಗಮದ ಪುಣ್ಯಕ್ಷೇತ್ರ. ಸೋಮನಾಥೇಶ್ವರ ದೇವಸ್ಥಾನ ತಿರುಮಕೂಡಲು ನರಸೀಪುರದ ಪ್ರಮುಖ ದೇವಸ್ಥಾನ. ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಕೂಡ ಇವತ್ತು ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿರ್ತಕ್ಕಂಥದ್ದು. ಮೊನ್ನೆ ಆರಂಭ ಆದಂತಹ ಕುಂಭಮೇಳದಲ್ಲಿ 3 ದಿವಸಗಳ ವಿಶೇಷ ಪೂಜೆ ತಿರುಮಕೂಡಲು ನರಸೀಪುರದಲ್ಲಿ. ಕಾವೇರಿ ಕೊಡಗಿನಲ್ಲಿ ಹುಟ್ಟು ಹರಿದು ಬರ್ತಕ್ಕಂಥ ನದಿ, KRS ದಾಟಿದ ನಂತರ ಸಿಗ್ತಕ್ಕಂಥ ಪುಣ್ಯಸ್ಥಳ, ಮೊದಲ ಪುಣ್ಯಸ್ಥಳ ತಿರುಮಕೂಡಲು ನರಸೀಪುರ. ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ತಿರುಮಕೂಡಲು ನರಸೀಪುರ. ಪ್ರಮುಖವಾಗಿ ಶಿವರಾತ್ರಿ ದಿನದಲ್ಲಿ ನಾವು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರನ್ನು ಕಾಣ್ತಾ ಇದ್ದೀವಿ. ಆದರೆ ಈ ಬಾರಿ ಕುಂಭಮೇಳದಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸಿರ್ತಕ್ಕಂಥದ್ದು. ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಜನ ಆಗಮಿಸಿ ಬೆಳಗ್ಗೆ 5:33 ಈ ಪುಣ್ಯ ಸ್ನಾನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಒಂದು ಅದ್ಧೂರಿ ಕಾರ್ಯಕ್ರಮ ತಿರುಮಕೂಡಲು ನರಸೀಪುರದಲ್ಲಿ ನಡೀತಾ ಇದೆ. ಸುವರ್ಣ ನ್ಯೂಸ್ 24/7ನಲ್ಲಿ ನೀವು ತಿರುಮಕೂಡಲು ನರಸೀಪುರದಿಂದ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಾ. ಭಕ್ತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಈಗಾಗಲೇ ಲಕ್ಷಾಂತರ ಭಕ್ತರು ತಿರುಮಕೂಡಲು ನರಸೀಪುರದಲ್ಲಿ ಬೇಡು ಬಿಟ್ಟಿದ್ದಾರೆ. ಬೆಳಗಿನ ಜಾವ 5:33 ಬೆಳಗ್ಗೆ 7:30 ಒಳಗೆ ಸಲ್ಲುವಂತಹ ಶುಭ ಲಗ್ನದಲ್ಲಿ ಪುಣ್ಯ ಸ್ನಾನ. ಕುಂಭಮೇಳದ ಅಂತಿಮ ದಿನ ನಡೀತಾ ಇರತಕ್ಕಂಥದ್ದು. ತ್ರಿವೇಣಿ ಸಂಗಮ ಇಲ್ಲಿ ಪವಿತ್ರ ಸ್ಥಳ. ಯಾಕೆ ಅಂತಂದರೆ ತ್ರಿವೇಣಿ ಸಂಗಮ, ಕಾವೇರಿ ನದಿ, ಕಪಿಲಾ ನದಿ ಮತ್ತು ಸ್ಫಟಿಕ ಅಂತಕ್ಕಂಥ ಒಂದು ನದಿ, ಅದು ಸಣ್ಣ ನದಿ. ಆದರೆ ಈ 3 ನದಿಗಳ ತ್ರಿವೇಣಿ ಸಂಗಮ ನಡೀತಾ ಇರತಕ್ಕಂಥದ್ದು ತಿರುಮಕೂಡಲು ನರಸೀಪುರದಲ್ಲಿ. ಸೋಮನಾಥೇಶ್ವರ ದೇವಸ್ಥಾನದ ದಡದಲ್ಲಿ ಈ ಪುಣ್ಯ ಸ್ನಾನ. ಬೇರೆ ಬೇರೆ ರಾಜ್ಯಗಳಿಂದ ಜನರು ಬಂದಿರತಕ್ಕಂಥದ್ದು. ಜೊತೆಗೆ ಸಾಧು ಸಂತರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಸಾಮಾನ್ಯವಾಗಿ ಈ ಕುಂಭಮೇಳ ಉತ್ತರ ಭಾರತದಲ್ಲಿ ನಡೀತಾ ಇತ್ತು, ಅಂದರೆ ಗಂಗಾ ನದಿಯ ತಟದಲ್ಲಿ ನಡೀತಾ ಇತ್ತು. ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ, ಯಾಕೆಂದರೆ ಲಕ್ಷಾಂತರ ಜನ ಅಲ್ಲಾಗಲೇ ಇರ್ತಾರೆ. ಹಾಗಾಗಿ ದಕ್ಷಿಣ ಭಾರತದ ಜನರಿಗೂ ಕೂಡ ಈ ಕುಂಭಮೇಳದ ಪುಣ್ಯ ಲಭ್ಯವಾಗಬೇಕು ಅನ್ನೋ ಕಾರಣದಿಂದ ತಿರುಮಕೂಡಲು ನರಸೀಪುರದಲ್ಲಿ ಈ ಕುಂಭಮೇಳವನ್ನು ಆಯೋಜಿಸಿರ್ತಕ್ಕಂಥದ್ದು. ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ನಡೀತಾ ಇರ್ತಕ್ಕಂಥ 9ನೇ ಕುಂಭಮೇಳ ಅದ್ಧೂರಿಯಾಗಿ ನಡೀತಾ ಇದೆ. ಇವತ್ತು ಮೇಳಕ್ಕೆ ಅಂತಿಮ ದಿನವಾಗಿದ್ದು ಲಕ್ಷಾಂತರ ಭಕ್ತರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಸಾವಿರಾರು ಭಕ್ತರು ಪುಣ್ಯಸ್ನಾನ ಮಾಡ್ತಾ ಇದ್ದಾರೆ. ಹೊರ ರಾಜ್ಯಗಳಿಂದ ಕೂಡ ಜನ ಬಂದಿರತಕ್ಕಂಥದ್ದು. ಮುಂಜಾನೆ 5:33 ಪುಣ್ಯ ಸ್ನಾನ ಆರಂಭ ಆಗಿದೆ. ಇವತ್ತಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕೂಡ ಪಾಲ್ಗೊಂಡಿದ್ದಾರೆ. ಮೊನ್ನೆ ಪುಣ್ಯ ಸ್ನಾನದ ಆರಂಭದ ದಿನ ರಾಜ್ಯದ ಬೇರೆ ಬೇರೆ ಮಠಾಧೀಶರುಗಳೆಲ್ಲ ಸೇರಿಕೊಂಡು ಈ ಪುಣ್ಯ ಸ್ನಾನವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಅದ್ಧೂರಿ ಕಾರ್ಯಕ್ರಮ ಮೊನ್ನೆ ಕೂಡ ನಡೀತು. ಇವತ್ತು ಕಾರ್ಯಕ್ರಮದ ಅಂತಿಮ ದಿನ ಕೂಡ ಹಲವಾರು ದೊಡ್ಡ ದೊಡ್ಡ ಮಠಗಳ ಮಠಾಧೀಶರು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದರ ಜೊತೆಗೆ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕೂಡ ತಿರುಮಕೂಡಲು ನರಸೀಪುರಕ್ಕೆ ಆಗಮಿಸ್ತಾ ಇದ್ದಾರೆ.
ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಕುಂಭಮೇಳದ ಕೊನೆಯ ದಿನ ಹೇಗಿದೆ ಭಕ್ತಾದಿಗಳ ಒಂದು ಸಡಗರ ಸಂಭ್ರಮ ಟಿ ನರಸೀಪುರದಲ್ಲಿ? ಅರವಿಂದ್, ಏನಂದ್ರೆ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೆಯುವಂತಹ 9ನೇ ಕುಂಭಮೇಳದ ಅಂತಿಮ ದಿನ ಇಂದು. ಹೀಗಾಗಿ ಸಂಭ್ರಮ ಸಡಗರದಿಂದ ಸಹಸ್ರಾರು ಮಂದಿ ಭಕ್ತರು ಈ ಒಂದು ಕುಂಭಮೇಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಂದು ಏನು ಪ್ರಾತಃ ಕಾಲದಲ್ಲಿ 5:53ರಿಂದ ಅಂದ್ರೆ ಕುಂಭ ಲಗ್ನದಲ್ಲಿ 7:30 ತನಕ ಸುಮಾರು ಏನು 1.5 ಗಂಟೆಗಳ ಕಾಲ ಈ ಒಂದು ಏನು ಕುಂಭ ಮೇಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲಾ ಭಕ್ತಾದಿಗಳು ಕೂಡ ಈ ಒಂದು ಕುಂಭ ಮೇಳದಲ್ಲಿ ಪಾಲ್ಗೊಂಡು ಪುಣ್ಯ ಸ್ನಾನ ಮಾಡಿ ಪಾವನರಾಗ್ತಾ ಇದ್ದಾರೆ. ಅರವಿಂದ್, ಮಂಜುನಾಥ್, ವರ್ಷದಿಂದ ವರ್ಷಕ್ಕೆ ಟಿ ನರಸೀಪುರಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ಅನಿಸ್ತಾ ಇದೆಯಾ? ಖಂಡಿತವಾಗಿಯೂ ಅರವಿಂದ್, ಏನಂದ್ರೆ ಧಾರ್ಮಿಕ ಮನೋಭಾವನೆಯುಳ್ಳಂತಹ ಎಲ್ಲಾ ಭಕ್ತಾದಿಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಈ ಒಂದು ಅಂದ್ರೆ ಪ್ರತಿ 3 ವರ್ಷಕ್ಕೊಮ್ಮೆ ಈ ಒಂದು ಕುಂಭಮೇಳ ನಡೀತಿರುವಂತಹ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ವರ್ಷನೂ ಕೂಡ ಕಳೆದ ಬಾರಿಗಿಂತ ಹೆಚ್ಚಿನ ಸಂಖ್ಯೆಯ ಜನರು ಭಾವಿಸಿದ್ದಾರೆ ಅಂತ ಹೇಳ್ಬೋದು. ಏನು ನಿನ್ನೆಯಿಂದಲೂ ಕೂಡ ಈ ಒಂದು ಪುಣ್ಯ ಸ್ನಾನದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂತ ಉದ್ದೇಶದಿಂದ ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಅಲ್ಲದೆ ಹೊರ ಜಿಲ್ಲೆಗಳಿಂದ ಕೂಡ ಜನರು ಭಕ್ತಾದಿಗಳು ಬಂದು ನಿನ್ನೆ ಇಲ್ಲಿ ತಂಗಿದ್ರು. ಸೊ ಇವತ್ತು ಏನು ಈ ಒಂದು ಕುಂಭ ಲಗ್ನದಲ್ಲಿ ಬೆಳಗಿನ ಪ್ರಾತಃ ಕಾಲದ ಕುಂಭ ಲಗ್ನದಲ್ಲಿ ಎದ್ದು ಏನು ತ್ರಿವೇಣಿ ಸಂಗಮದಲ್ಲಿ ಮಿಂದು ಪಾವನರಾಗ್ತಾ ಇದ್ದಾರೆ. ಅರವಿಂದ್, ಮಂಜುನಾಥ್, ನೀವು ನೋಡಿದಂಗೆ ಯಾವ್ಯಾವ ಬೇರೆ ರಾಜ್ಯಗಳಿಂದ ಜನ ಇಲ್ಲಿಗೆ ಬಂದಿದ್ದಾರೆ? ಅರವಿಂದ್, ಯಾಕಂದ್ರೆ ನಾವು ಕಂಡ ಪ್ರಕಾರ ಇಲ್ಲಿ ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶದಿಂದ ಕೂಡ ಭಕ್ತಾದಿಗಳು ಬಂದಿದ್ದಾರೆ. ನಿನ್ನೆ ಕೂಡ ಬಂದು ಇಲ್ಲಿ ತಂಗಿದ್ರು. ಇವತ್ತು ನಿನ್ನೆ ಮೊನ್ನೆ ಮತ್ತು ಇವತ್ತು 3 ದಿನಗಳ ಕಾಲ ಅವರು ನಿರಂತರವಾಗಿ ಸ್ನಾನ ಮಾಡಿ ತಮ್ಮ ಪಾಪ ಕರ್ಮಗಳನ್ನು ಕೂಡ ಕಳೆದುಕೊಳ್ತಾ ಇದ್ದಾರೆ. ಏನು ಕಾವೇರಿ, ಸ್ಫಟಿಕ ಮತ್ತು ಕಪಿಲಾ ಈ 3 ನದಿಗಳ ಸಂಗಮವಾಗಿರುವುದರಿಂದ ಇಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದಾಗತ್ತೆ, ತಮ್ಮ ಪಾಪ ಕರ್ಮಗಳು ತೊಳೆದು ಹೋಗುತ್ತೆ ಎನ್ನುವಂತ ಒಂದು ಮನೋಭಾವ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ಸ್ನಾನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಈಗೇನು 12:17 1:05 ವೃಷಭ ಲಗ್ನದಲ್ಲಿ ಕೂಡ ಪುಣ್ಯ ಸ್ನಾನ ಮಾಡುವಂತ ಒಂದು ಅವಕಾಶ ಇದ್ದು ಈ ಶುಭ ಗಳಿಗೆಯಲ್ಲೂ ಕೂಡ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ಸ್ನಾನ ಮಾಡುವಂತಹ ಸಾಧ್ಯತೆಗಳಿದೆ. ಈಗಾಗಲೇ ಏನು ಆದಿಚುಂಚನಗಿರಿ ಮಠದ ನೂತನ ಪೀಠಾಧಿಪತಿಗಳಾದಂತಹ ನಿರ್ಮಲಾನಂದ ಶ್ರೀಗಳು ಮತ್ತು ಸುತ್ತೂರು ಮಠದ ಶ್ರೀಗಳು ಸೇರಿದಂತೆ ಹಲವಾರು ಸಾಧು ಸಂತರುಗಳು ಈ ಒಂದು ಏನು ಕುಂಭ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ಜೊತೆಗೆ ಏನು ಎಲ್ಲ ದೇವರ ಇಲ್ಲಿ ಇರುವಂತಹ ಎಲ್ಲ 3 ದೇವರುಗಳು ಕೂಡ ಪೂಜೆ ಸಲ್ಲಿಸುವುದರ ಮೂಲಕ ಸಾಂಪ್ರದಾಯಿಕವಾಗಿ ಈ ಒಂದು ಕುಂಭ ಮೇಳಕ್ಕೆ ಚಾಲನೆ ನೀಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮಂಜುನಾಥ್, ಟಿ ನರಸೀಪುರ ಒಂದು ತಾಲೂಕು ಕೇಂದ್ರ. ಸೊ ಲಕ್ಷಾಂತರ ಭಕ್ತರು ಆಗಮಿಸಿರ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ವ್ಯವಸ್ಥೆ ಎಲ್ಲ ಈ ಊರಿನಲ್ಲಿ ಹೇಗಾಗಿದೆ? ಅರವಿಂದ್, ಏನಂದ್ರೆ ಲಕ್ಷಾಂತರ ಭಕ್ತರು ಅಂದ್ರೆ 3 ಲಕ್ಷಕ್ಕಿಂತಲೂ ಹೆಚ್ಚಿನ ಭಕ್ತರು ಬರುವಂತಹ ಒಂದು ನಿರೀಕ್ಷೆ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸೂಕ್ತವಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಒದಗಿಸಿದೆ. ಶೌಚಾಲಯ ವ್ಯವಸ್ಥೆ ಆಗಿರಬಹುದು, ನಂತರ ವಸತಿ ವ್ಯವಸ್ಥೆ ಆಗಿರ್ಬೋದು, ಹೀಗೆ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತೆ ಏನು ನದಿಯಲ್ಲಿ 3 ನದಿಗಳಲ್ಲಿ ಸಂಗಮ ಆಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಕೆಲವೊಂದು ಆಳ ಪ್ರದೇಶ ಇದೆ. ಸೊ ಹಾಗಾಗಿ ಭಕ್ತಾದಿಗಳ ಏನು ಪ್ರಾಣಕ್ಕೆ ಯಾವುದೇ ರೀತಿ ಅಪಾಯ ಆಗಬಾರದು ಎನ್ನುವಂತಹ ಒಂದು ಉದ್ದೇಶದಿಂದ ಅಲ್ಲಿ ಎಚ್ಚರಿಕೆಯ ಏನು ಬೋರ್ಡ್ಗಳನ್ನು ಕೂಡ ಹಾಕಲಾಗಿದೆ. ಹಾಗಾಗಿ ಪೊಲೀಸ್ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳನ್ನು ಆಳಕ್ಕೆ ಇಳಿದಂತೆ ಕೂಡ ನೋಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಗೆ ಎಲ್ಲವೂ ಏನು ಸುಸಜ್ಜಿತವಾಗಿ ಇದೆ ಅಂತ ಹೇಳ್ಬೋದು. ಅರವಿಂದ್, ಮಂಜುನಾಥ್, ಸೋಮನಾಥೇಶ್ವರ ದೇವಾಲಯದಲ್ಲಿ ಏನಾದರೂ ವಿಶೇಷ ಪೂಜೆಗಳಿದೆಯಾ ಈ ಹಿನ್ನೆಲೆಯಲ್ಲಿ? ಖಂಡಿತವಾಗಿ ಏನು ಈಗಾಗಲೇ ಏನು ಅಲ್ಲಿ ಪೂಜೆಗಳು ನಡೀತಾ ಇದೆ, ಹೋಮ ಹವನಗಳು ಕೂಡ ನಡೀತಾ ಇದೆ. ಇಲ್ಲಿ ಇರುವಂತಹ ಎಲ್ಲ ದೇವಾಲಯಗಳು ಕೂಡ ಬೆಳಗಿನ ಪ್ರಾತಃ ಕಾಲದಲ್ಲಿ ಪೂಜೆ ನಡೆದಿದೆ. ಹಾಗೂ ಸಭಾಂಗಣದಲ್ಲಿ ಕೂಡ ಏನು ಹೋಮ ಹವನಗಳು ಕೂಡ ಪ್ರಮುಖ ಸಾಧು ಸಂತರ ನೇತೃತ್ವದಲ್ಲಿ ಹೋಮ ಹವನಗಳು ಕೂಡ ನಡೀತಾ ಇದೆ. ಅರವಿಂದ್, ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.